ಬೋಯಿಂಗ್ 7878 ಈ ಒಂದು ಅತ್ಯಧಿಕ ಉತ್ಕೃಷ್ಟವಾದಂತಹ ಒಂದು ಫ್ಲೈಟ್, ಅತ್ಯಾಧುನಿಕ ಟೆಕ್ನಾಲಜಿಯಿಂದ ಸಿದ್ಧಪಡಿಸಿದಂತಹ ಬೋಯಿಂಗ್ ಕಂಪನಿ ನಿರ್ಮಾತೃ ಆಗಿರುವಂತಹ ಈ ಒಂದು ಬೋಯಿಂಗ್ ಫ್ಲೈಟ್ ಇವತ್ತು ಪತನ ಆಯಿತು. ಈಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರವಾಗಿ ಆಲ್ಮೋಸ್ಟ್ 150ಕ್ಕಿಂತ ಹೆಚ್ಚು ಸಾವು ನೋವುಗಳು ಸಂಭವಿಸಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಎಲ್ಲ ದುರಂತದ ಮಧ್ಯದಲ್ಲಿ ಓರ್ವ ವ್ಯಕ್ತಿ ಬದುಕುಳಿದಿದ್ದಾನೆ. ಈಗ ರಮೇಶ್ ವಿಶ್ವಾಸ್ ಕುಮಾರ್ ಅವರ ಹೆಸರು. ಈ ರಮೇಶ್ ವಿಶ್ವಾಸ್ ಕುಮಾರ್ನ ಆನ್ ಬೋರ್ಡಿಂಗ್ ಆಗಿರುವಂಥದ್ದು ಸೀಟ್ ನಂಬರ್ 11J. ಈತ 11A ನಲ್ಲಿ ಹೋಗಿ ಕುಳಿತುಕೊಳ್ತಾನೆ. ಈ 11A ಸೀಟ್ ಪಕ್ಕದಲ್ಲಿನೇ ಎಮರ್ಜೆನ್ಸಿ ವಿಂಡೋ ಇರುತ್ತೆ, ಎಮರ್ಜೆನ್ಸಿ ಡೋರ್ ಇರುತ್ತೆ. ಯಾವಾಗ ಫ್ಲೈಟ್ ಕ್ರಾಶ್ ಆಯಿತು, ಕೆಳಗೆ ಬಿದ್ದು ಹೊತ್ತಿ ಉರಿತು, ದೊಡ್ಡದಾದಂತಹ ಬೆಂಕಿ ಬಂತು, ಆ ಕ್ಷಣನೇ ತಕ್ಷಣ ಈತ ಜಂಪ್ ಮಾಡಿ ಬರ್ತಾನೆ ಹೊರಗಡೆ ಕ್ರಾಶ್ ಆದ ನಂತರದಲ್ಲಿ. ಸೊ ಈ ವ್ಯಕ್ತಿ ರಮೇಶ್ ವಿಶ್ವಾಸ್ ಕುಮಾರ್ ಅನ್ನುವಂಥ ವ್ಯಕ್ತಿ ಈ ದೊಡ್ಡ ದುರಂತದಲ್ಲಿ ಬದುಕಿ ಉಳಿಯೋದಕ್ಕೆ ಕಾರಣ ಆಗಿರೋದು ಸದ್ಯಕ್ಕೆ ತಿಳಿದು ಬರ್ತಾ ಇರುವಂಥ ಮಾಹಿತಿ.